ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ನ ನೋಡೋಕ್ಕಿದ್ವಿ. ಓಕೆನಾ ಸ್ಟೂಡೆಂಟ್ಸ್, ಈ ಒಂದು ಗ್ರಾಮರ್ ಟಾಪಿಕ್ ನಿಮ್ಮ ಎಕ್ಸಾಮ್ಗೆ 100% ಬಂದೇ ಬರುತ್ತೆ. ಏನಪ್ಪ ಗ್ರಾಮರ್ ಟಾಪಿಕ್ ಅಂತ ಕೇಳ್ತೀರಾ? ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್. ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಒನ್ ಶ್ಯೂರ್ ಕ್ವೆಶ್ಚನು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಿಂದ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ನೇ ಕೂಡ. ಈಗ ಈ ಒಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ನೋಡಬೇಕಾದ್ರೆ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿಬಿಡ್ತಾರೆ, ತಪ್ಪು ಮಾಡಿಬಿಡ್ತಾರೆ. ಈಸಿಯಾಗಿ ಈ ಒಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ಸಾಲ್ವ್ ಮಾಡ್ಬೋದು. ಆದರೆ ನಮ್ಮ ಸ್ಟೂಡೆಂಟ್ಸು ಏನಾದರೂ ಮಾಡಿಕೊಂಡು ಟೆನ್ಷನಿಂದ ಅಥವಾ ಏನೋ ಒಂದು ರೀಸನಿಂದ ಏನು ಮಾಡಿಬಿಡ್ತಾರೆ, ಮೆಸ್ಅಪ್ ಮಾಡಿಬಿಡ್ತಾರೆ. ಸೊ ಒನ್ ಮಾರ್ಕ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋ ರೀತಿಯಲ್ಲಿ ಈ ಒಂದು ವಿಡಿಯೋ ಇರುತ್ತೆ. ಓಕೆನಾ? ಸೊ ಈಗ ನಮಗೆ ಗೊತ್ತಿದೆ ಆಲ್ರೆಡಿ, ಒಂದು ಸೆಂಟೆನ್ಸ್ ಇರಬೇಕಾದ್ರೆ ಅದರಲ್ಲಿ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಇರುತ್ತೆ ಅಂತ ನಮಗೆ ಗೊತ್ತು. ಏನಪ್ಪ ಸಬ್ಜೆಕ್ಟ್ ಅಂತ ಕೇಳಬೇಕಾದ್ರೆ, ಸಬ್ಜೆಕ್ಟ್ ಅಂದರೆ ಇಟ್ ಈಸ್ ದ ಹೀರೋ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟಲ್ಲಿ ಯಾರು? ಸಬ್ಜೆಕ್ಟ್ ಅಂದರೆ ಏನೋ ಹೀರೋ ಆಫ್ ದ ಸೆಂಟೆನ್ಸ್ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ಒಂದು ಹೀರೋ ಎಕ್ಸಾಂಪಲ್ನ ನೋಡೋಣ, ಥಾಮ್ಸನ್. ಓಕೆನಾ? ಸೊ ನಂತರ ಒಂದು ಹೀರೋ. ಇಲ್ಲಿ ವರ್ಬ್ ಅಂದರೆ ಕ್ರಿಯಾಪದ ಕಿಕ್ಡ್ ಅಂತ ಅಂದ್ಕೊಳ್ಳೋಣ. ಕೊನೆಗೆ ಆಬ್ಜೆಕ್ಟ್ಗೆ ಫಾರ್ ಎಕ್ಸಾಂಪಲ್ ವಾಲ್ ಅಂತ ನಾವು ಎಕ್ಸಾಂಪಲ್ ನೋಡೋಣ. ಈಗ ಥಾಮ್ಸನ್ ಕಿಕ್ಡ್ ದ ವಾಲ್, ಇದು ಒಂದು ಸೆಂಟೆನ್ಸ್ ಆಗಿರುತ್ತೆ. ಸೊ ಇದು ನಮಗೆ ಆ್ಯಕ್ಟಿವ್ ವಾಯ್ಸಲ್ಲಿದೆ. ಸೊ ಆ್ಯಕ್ಟಿವ್ ವಾಯ್ಸ್ ಫಾರ್ಮ್ ಏನು? ಸಬ್ಜೆಕ್ಟ್ ಫಸ್ಟು, ವರ್ಬ್ ನೆಕ್ಸ್ಟು, ಆಬ್ಜೆಕ್ಟ್ ಮತ್ತು ಕೊನೆಗೆ ಬರುತ್ತೆ. ಸೊ ವಾಟ್? ಸಬ್ಜೆಕ್ಟ್ ಫಸ್ಟ್, ವರ್ಬ್ ನೆಕ್ಸ್ಟ್, ಆಬ್ಜೆಕ್ಟ್ ಲಾಸ್ಟಲ್ಲಿ ಬರುತ್ತೆ. ಈಗ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ನ ನಾವು ಚೇಂಜ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಏನು ಫಸ್ಟ್ ಬರುತ್ತೆ? ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಮತ್ತು ಏನು ಬರುತ್ತೆ ಅಂದರೆ ವರ್ಬ್ನ ನಾವು ಇಲ್ಲಿ ಹಾಕ್ಕೋಬೇಕು. ವರ್ಬ್ ಯಾವ ಫಾರ್ಮಲ್ಲಿರುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿರುತ್ತೆ, V3 ಫಾರ್ಮಲ್ಲಿರುತ್ತೆ ವರ್ಬ್. ಸೊ V3 ಫಾರ್ಮಲ್ಲಿ ವರ್ಬ್ ಇರಬೇಕಾದ್ರೆ ನಮಗೆ ಏನು ಬೇಕು? ಒಂದು ಹೆಲ್ಪಿಂಗ್ ವರ್ಬ್ ಬೇಕು. ಓಕೆ, ಈ ಒಂದು ಹೀರೋ ಆಗಿರುವ ಸಬ್ಜೆಕ್ಟು ಎಲ್ಲಿ ಬರುತ್ತೆ? ಲಾಸ್ಟಲ್ಲಿ ಬರುತ್ತೆ. ಸೊ ಆ ಸಬ್ಜೆಕ್ಟು ಲಾಸ್ಟಲ್ಲಿ ಬರಬೇಕಾದ್ರೆ ನಾವು ಏನು ಬೆಳೆಸ್ಬೇಕಂದ್ರೆ, ಏನು ಯೂಸ್ ಮಾಡಬೇಕಂದ್ರೆ ಒಂದು ಪ್ರೆಪೋಸಿಷನ್ನ ಯೂಸ್ ಮಾಡಬೇಕು. ಪ್ರೆಪೋಸಿಷನ್ನ ಯೂಸ್ ಮಾಡಬೇಕು. ಸೊ ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಈಸಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ನೋಡಿ, ಈಗ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬರುತ್ತೆ. ಈಗ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ ಅಂದರೆ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ನೆಕ್ಸ್ಟು ವರ್ಬ್ ಬರುತ್ತೆ, ಮತ್ತು ಸಬ್ಜೆಕ್ಟ್ ಬರುತ್ತೆ. ಈಗ ನಾವು ವರ್ಬ್ ಮತ್ತು ಸಬ್ಜೆಕ್ಟ್ನ ಚೇಂಜ್ ಮಾಡ್ತಿದ್ದೀವಿ ಗೊತ್ತಾ, ಸ್ವ್ಯಾಪ್ ಮಾಡ್ತಿದ್ದೀವಿ ಗೊತ್ತಾ. ಅದನ್ನು ಸ್ವ್ಯಾಪ್ ಕರೆಕ್ಟಾಗಿ ಮಾಡಬೇಕಾದ್ರೆ ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕಾಗಿರುತ್ತೆ, ಮತ್ತು ವರ್ಬ್ V3 ಫಾರ್ಮಲ್ಲಿ ಇರಬೇಕು, ಮತ್ತು ಒಂದು ಪ್ರೆಪೋಸಿಷನ್ ನಮಗೆ ಬೇಕಿರುತ್ತೆ. ಆ ರೀತಿ ನಾವು ಮಾಡ್ಕೊಂಡು ಹೋದರೆ ನಮಗೆ ಈಸಿಯಾಗಿ ಈ ಒಂದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ನ ನಾವು ಕನ್ವರ್ಟ್ ಮಾಡ್ಬೋದು. ಈಗ ಈ ಒಂದು ಎಕ್ಸಾಂಪಲ್ನ ತೆಗೆಯೋಣ ನೋಡಿ, ಥಾಮ್ಸನ್ ಕಿಕ್ ದ ವಾಲ್. ಇದನ್ನು ನಾವು ಹೆಂಗೆ ಪ್ಯಾಸಿವ್ ವಾಯ್ಸಲ್ಲಿ ಮಾಡೋದು? ಸೊ ಫಸ್ಟು ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ಹೆಂಗೆ ಆಬ್ಜೆಕ್ಟು? ದ ವಾಲ್. ನೆಕ್ಸ್ಟ್ ಏನು ಬರಬೇಕು? ವರ್ಬ್ ಬರಬೇಕು. ವರ್ಬ್ ಯಾವ ಫಾರ್ಮಲ್ಲಿದೆ? V3 ಫಾರ್ಮಲ್ಲಿದೆ. ಸೊ ಡೈರೆಕ್ಟಾಗಿ ಬರ್ಕೊಳ್ಳಿ, ದ ವಾಲ್. ಈಗ ಕಿಕ್ ಬರಿಬೇಕಾದ್ರೆ ನಮಗೇನು ಬೇಕಾಗಿದೆ? ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಹೆಲ್ಪಿಂಗ್ ಬೇಕಾದರೆ ವಾಸು ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ದ ವಾಲ್ ವಾಸ್ ಕಿಕ್ಡ್, ಪ್ರೆಪೋಸಿಷನು ಬೈ ಸಬ್ಜೆಕ್ಟ್ ಈಗ ಬರುತ್ತೆ ಥಾಮ್ಸನ್. ಅರ್ಥ ಆಯ್ತಲ್ಲ? ಸೊ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಈ ರೀತಿಯಲ್ಲಿ ನಾವು ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ? ಸೊ ಈ ಒಂದು ರೂಲ್ನ ನೀವು ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸು ತುಂಬಾ ಈಸಿಯಾಗಿಬಿಡುತ್ತೆ. ಸೊ ಬನ್ನಿ ಹಂಗೆ ಮುಂದೆ ಹೋಗೋಣ. ಸೊ ನಾವು ಈಗ ರೂಲ್ ನೋಡಿದ್ವಿ. ರೂಲ್ ಜೊತೆಗೆ ನಮಗೆ ಟೆನ್ಸಸ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ನಮಗೆ ಪಾಸ್ಟ್ ಟೆನ್ಸ್ ಇದೆ, ಓಕೆ, ಪ್ರೆಸೆಂಟ್ ಟೆನ್ಸ್ ಇದೆ, ಮತ್ತು ಫ್ಯೂಚರ್ ಟೆನ್ಸ್ ಇದೆ. ಸೊ ಈ ಒಂದು ಟೆನ್ಸಸ್ಸು ನಮಗೆ ತುಂಬ ಇಂಪಾರ್ಟೆಂಟು. ಈ ಟೆನ್ಸಸ್ ಬಿಟ್ಟು ನಮಗೆ ಈ ಟೆನ್ಸಸ್ ಕ್ಯಾಟಗರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ಒಂದೊಂದು ಎಕ್ಸಾಂಪಲ್ ಆಗಿ ಹಂಗೆ ನೋಡೋಣ. ಸೊ ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ ನೋಡೋಣ, ಫಸ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸ್ಟೇಟ್ಮೆಂಟ್ ಇರಬೇಕಾದ್ರೆ ಅದನ್ನು ಹೆಂಗೆ ಚೇಂಜ್ ಮಾಡಬೇಕಂತ ನೋಡೋಣ. ಓಕೆ, ಸೊ ನಾನು ಹೇಳಿದಂಗೆ ಫಸ್ಟು ನಮ್ಗೆ ಏನು ಬರುತ್ತೆ? ಸಬ್ಜೆಕ್ಟ್ ಇರುತ್ತೆ, ಮತ್ತು ಏನು ಬರುತ್ತೆ? ವರ್ಬ್ ಬರುತ್ತೆ, ಮತ್ತು ನಮಗೆ ಆಬ್ಜೆಕ್ಟ್ ಬರುತ್ತೆ. ಓಕೆನಾ? ಸೊ ಹಂಗೆ ನಾವು ಇದನ್ನು ಚೇಂಜ್ ಮಾಡಬೇಕಾದ್ರೆ ಫಸ್ಟು ಏನು ಬರಬೇಕು? ಆಬ್ಜೆಕ್ಟ್ ಬಂದು ಫಸ್ಟಲ್ಲಿ ಬರಬೇಕು. ನೆಕ್ಸ್ಟು ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು, ಕೊನೆಗೆ ಸಬ್ಜೆಕ್ಟ್ ಬರಬೇಕು. ಸೊ ಈಗ ವರ್ಬ್ V3 ಫಾರ್ಮಲ್ಲಿ ಇರಬೇಕಾದ್ರೆ ನಮಗೆ ಜೊತೆಗೆ ಏನು ಬೇಕು? ಹೆಲ್ಪಿಂಗ್ ವರ್ಬ್ ಬೇಕು. ಏನೋ ಹೆಲ್ಪಿಂಗ್ ವರ್ಬ್, HP ಅಂದರೆ ಹೆಲ್ಪಿಂಗ್ ವರ್ಬ್. ಸೊ ಸಬ್ಜೆಕ್ಟ್ ಲಾಸ್ಟಲ್ಲಿ ಬರಬೇಕಾದ್ರೆ ನಮ್ಗೆ ಏನು ಅವಶ್ಯಕತೆ ಇರುತ್ತೆ? ಒಂದು ಪ್ರೆಪೋಸಿಷನ್ದು ಅವಶ್ಯಕತೆ ಇರುತ್ತೆ. ಆ ರೀತಿ ನಾವು ನೋಡಬೇಕಾದ್ರೆ ಆನ್ಸರ್ ಹೆಂಗೆ ಬರುತ್ತೆ ನೋಡಿ, ಇಂಗ್ಲೀಷ್ ಗ್ರಾಮರ್ ಇಸ್ ಲರ್ನ್ಡ್ ಬೈ ಮೀ. ಈಸಿಯಾಗಿದೆ ನೋಡಿ. ಸೊ ಏನು ಯೂಸ್ ಮಾಡಿದ್ವಿ? ಆಬ್ಜೆಕ್ಟ್ ಬಂದು ಫಸ್ಟಲ್ಲಿ ಬಂದಿದ್ದು, ಮತ್ತು ಲರ್ನ್ ವರ್ಬ್ ಬಂದು V3 ಫಾರ್ಮಲ್ಲಿದೆ ಇಲ್ಲಿ. ಜೊತೆಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾದ್ರೆ ನಾವೇನು ಯೂಸ್ ಮಾಡಿದ್ದೀವಿ? ಇಸ್ನ ಯೂಸ್ ಮಾಡಿದ್ವಿ. ಒಂದು ವೇಳೆ ಇದು ಪಾಸ್ಟ್ ಟೆನ್ಸಲ್ಲಿ ಇರಬೇಕಾದ್ರೆ ನಾವು ಇಸ್ನ ಯೂಸ್ ಮಾಡಲ್ಲ, ಏನನ್ನ ಯೂಸ್ ಮಾಡ್ತೀವಿ? ವಾಸ್ನ ಯೂಸ್ ಮಾಡ್ತೀವಿ. ಹಂಗೆ
ಐ ಬಂದು ಏನಾಗುತ್ತೆ, ಐ ಬಂದು ಮೀ ಆಗುತ್ತೆ, ಜೊತೆಗೆ ಒಂದು ಪ್ರೆಪೋಸಿಷನ್ ಆ್ಯಡ್ ಆಗುತ್ತೆ. ಈ ರೀತಿ ನಾವು ಈಸಿಯಾಗಿ ಆನ್ಸರ್ನ ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ, ಸೇಮ್ ಟೆನ್ಸಲ್ಲಿ. ಈಗ ಆ್ಯಕ್ಟಿವ್ ವಾಯ್ಸ್. ಓಕೆ, ಸೊ ಆ್ಯಕ್ಟಿವ್ ವಾಯ್ಸ್ ಏನು ಕೊಟ್ಟಿದ್ದಾರೆ, ಹೀ ಸ್ಟೀಲ್ಸ್ ಫುಡ್. ಸೊ ಏನು ಟೆನ್ಸಲ್ಲಿದೆ, ಇದು ಒಂದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದನ್ನು ನಾವು ಚೇಂಜ್ ಮಾಡಬೇಕಾದ್ರೆ, ಸೊ ಸಬ್ಜೆಕ್ಟ್ ಬಂದು ಲಾಸ್ಟಲ್ಲಿ ಬರುತ್ತೆ, ಆಬ್ಜೆಕ್ಟ್ ಬಂದು ಫಸ್ಟಲ್ಲಿ ಬರುತ್ತೆ, ಮತ್ತು ವರ್ಬ್ ಬಂದು V3 ಫಾರ್ಮಲ್ಲಿ ಬರುತ್ತೆ. V3 ಫಾರ್ಮ್ ನೆನಪಲ್ಲಿಟ್ಟಿರ್ಕೋಬೇಕು. ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೆಂಗೆ ಬರುತ್ತೆ ನೋಡಿ. ಫುಡ್ಡು ನೋಡಿ, ಆಬ್ಜೆಕ್ಟ್ ಫುಡ್, ಸ್ಟೀಲ್ಸ್ ಏನಾಗಿದೆ, ಸ್ಟೀಲ್ ಬಂದು ಸ್ಟೋಲನ್ ಆಗಿದೆ V3 ಫಾರ್ಮಲ್ಲಿ. ಸೊ ಅಗೇನ್ ಪ್ರೆಸೆಂಟ್ ಟೆನ್ಸ್ನ ತೋರಿಸಬೇಕಾದ್ರೆ ನಾವೇನು ಯೂಸ್ ಮಾಡಬೇಕು, ಈಸ್ ಎಂಬ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡಬೇಕು, ಅಥವಾ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಹೀ ಏನಾಗುತ್ತೆ, ಹೀ ಬಂದು ಹಿಮ್ ಆಗುತ್ತೆ, ಮತ್ತು ಒಂದು ಪ್ರಪೋಸಿಷನ್ ಯೂಸ್ ಮಾಡ್ತೀವಿ. ನೋಡಿ ಎಕ್ಸಾಂಪಲ್ ಎಷ್ಟು ಈಸಿ ಇದೆ, ಫುಡ್ ಈಸ್ ಸ್ಟೋಲನ್ ಬೈ ಹಿಮ್. ಯಾವನೊಬ್ಬ ಫುಡ್ನ ಏನು ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ, ಏನೋ ಕುಂಭಕರ್ಣ ಅನ್ಕೊತೀನಿ ಅಲ್ವಾ. ಹಾಗೆ ಮುಂದೆ ಹೋಗೋಣ, ಈಸಿ ಇರುತ್ತೆ ಅನ್ಕೊಂತೀನಲ್ಲ ಸ್ಟೂಡೆಂಟ್ಸ್. ಹಂಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟು ಏನು ಐಡೆಂಟಿಫೈ ಮಾಡಬೇಕು, ನೀವು ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಿ, ಮತ್ತು ವರ್ಬ್ನ ಐಡೆಂಟಿಫೈ ಮಾಡಿ, ಮತ್ತು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡಿ. ಸೊ ಆಬ್ಜೆಕ್ಟ್ ಎಲ್ಲಿ ಬರಬೇಕು, ಆಬ್ಜೆಕ್ಟ್ ಬಂದು ಫಸ್ಟಲ್ಲಿ ಬರಬೇಕು. ನೆಕ್ಸ್ಟು ವರ್ಬ್ ಬಂದು ಯಾವ ಫಾರ್ಮಲ್ಲಿ ಬರಬೇಕು, ವರ್ಬ್ ಬಂದು V3 ಫಾರ್ಮಲ್ಲಿ ಬರಬೇಕು. ಮತ್ತು ವರ್ಬ್ ಮುಂಚೆ ಏನು ಬರಬೇಕು, ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ಲಾಸ್ಟಲ್ಲಿ ಏನು ಬರಬೇಕು, ಸಬ್ಜೆಕ್ಟ್ ಬರಬೇಕು. ಆದರೆ ಸಬ್ಜೆಕ್ಟ್ ಮುಂಚೆ ಏನು ಬರಬೇಕು, ಒಂದು ಬೈ ಎನ್ನುವ ಪ್ರೆಪೋಸಿಷನ್. ಈಸಿನಾ. ಹಂಗೆ ನಾವು ಆನ್ಸರ್ನ ಮಾಡಬೇಕಾದ್ರೆ ಏನು ಬರುತ್ತೆ, ಕ್ರಿಕೆಟ್ ಇಸ್ ಪ್ಲೇಡ್ ಬೈ ದೆಮ್. ನೋಡಿ ಎಷ್ಟು ಈಸಿ ಇದೆ. ಕ್ರಿಕೆಟ್ ಬಂದು ಆಬ್ಜೆಕ್ಟ್ ಫಸ್ಟ್ ಬಂದಿದೆ, ಮತ್ತು ಈಸ್ ಬಂದು ಪ್ರೆಸೆಂಟ್ ಟೆನ್ಸಲ್ಲಿ ಹಾಕಿದ್ದೀವಿ. ಓಕೆನಾ. ಈಗ ಪ್ಲೇಡ್ ಬಂದು ಯಾವ ಫಾರ್ಮಲ್ಲಿದೆ, V3 ಫಾರ್ಮಲ್ಲಿದೆ, ಬೈ ದೆಮ್ ಅಷ್ಟೇ. ಸೊ ಇದು ಬಂದು ಒಂದು ಎಕ್ಸಾಂಪಲ್. ಯಾವ ಟೆನ್ಸಲ್ಲಿ ನೋಡಿದ್ವಿ ನಾವು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿದ್ವಿ. ಮುಂದೆ ಹೋಗೋಣ, ಮುಂದೆ ನೋಡಿಬಿಟ್ಟು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದರೆ ಹೆಂಗೆ ಚೇಂಜ್ ಮಾಡಬೇಕಂತ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದರೆ ಹೆಂಗೆ ಚೇಂಜ್ ಮಾಡಬೇಕಂತ ನೋಡೋಣ. ಆದರೆ ತಮ್ ರೂಲ್ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ತಮ್ ರೂಲ್ ಅಂತೂ ಸೇಮೇ. ಆಬ್ಜೆಕ್ಟು ಫಸ್ಟಲ್ಲಿ ಬರಬೇಕು, ವರ್ಬು ನೆಕ್ಸ್ಟ್ ಬರಬೇಕು, ಮತ್ತು ಲಾಸ್ಟಿಗೆ ಸಬ್ಜೆಕ್ಟ್ ಬರಬೇಕು. ಸೊ ಆ ರೀತಿ ನಾವು ನೋಡ್ಕೋಬೇಕಾದ್ರೆ ಇಲ್ಲಿ ನೋಡಿ, ವರ್ಬ್ ಬಂದು ING ಫಾರ್ಮಲ್ಲಿದೆ. ಓಕೆ, ಸೊ ING ಫಾರ್ಮಲ್ಲಿದೆ. ಇದಕ್ಕೆ ಆನ್ಸರ್ ಹೆಂಗೆ ಬರೆಯೋದು ಅಂತ ನೋಡೋಣ ನಾವು. ಸೊ ಲೆಟ್ಸ್ ಮೇಕ್ ಇಟ್ ಇಂಗ್ಲೀಷ್ ಗ್ರಾಮರ್. ಅದೇ ಸೇಮ್ ಎಕ್ಸಾಂಪಲು. ಇಂಗ್ಲೀಷ್ ಗ್ರಾಮರ್ ಬಂದು ಆಬ್ಜೆಕ್ಟ್ ಫಸ್ಟಲ್ಲಿ ಬಂದಿದೆ. ನೆಕ್ಸ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾದ್ರೆ ನಾನು ಏನು ಆಕ್ಸಿಲರಿ ವರ್ಬ್ನ ಯೂಸ್ ಮಾಡಬೇಕು, ಏನು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು, ಈಸ್ ಅಂಡ್ ಬೈ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಈಗ ನೀವು ನೋಡಬೇಕಾದ್ರೆ ಲರ್ನಿಂಗ್ ಇದೆಯಲ್ಲ, ಲರ್ನ್ ಬಂದು ಏನಾಗಿದೆ, V3 ಫಾರ್ಮ್ ಆಗಿದೆ. ಓಕೆ, ಸೊ ಹಾಗಾಗಿ ನಾವು ಏನು ಒಂದು ಎಕ್ಸ್ಟ್ರಾ ವರ್ಡ್ನ ಯೂಸ್ ಮಾಡಬೇಕು, ಏನು, ಬೀಯಿಂಗ್ ಎಂಬ ಎಕ್ಸ್ಟ್ರಾ ವರ್ಡ್ನ ಯೂಸ್ ಮಾಡಬೇಕು. ಸರ್ ಯಾಕೆ ಸರ್ ಈಗ ಈ ಒಂದು ಎಕ್ಸಾಂಪಲಲ್ಲಿ ನೀವು ಬೀಯಿಂಗ್ ಎಂಬ ವರ್ಡ್ನ ಯೂಸ್ ಮಾಡಿದ್ದೀರಾ ಅಂತ ನೀವು ಕೇಳಬೇಕಾದ್ರೆ ನೋಡಿ, ವರ್ಬ್ ಬಂದು ING ಫಾರ್ಮಲ್ಲಿದೆ. ಓಕೆ, ಸೊ ವರ್ಬ್ ING ಫಾರ್ಮಲ್ಲಿ ಇರಬೇಕಾದ್ರೆ ನಾವು ಬೀಯಿಂಗ್ ಎಂಬ ವರ್ಡ್ನ ಯೂಸ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟು ಗ್ರಾಮರ್ ಸೆಂಟೆನ್ಸು ಬರುತ್ತೆ. ಸೊ ಏನಾಗುತ್ತೆ, ಐ ಬಂದು ಮೀ ಆಗುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಒಂದು ಪ್ರಪೋಸಿಷನ್ ಕೂಡ ನಾವು ಯೂಸ್ ಮಾಡಿದ್ದೀವಿ. ಸೊ ಎಷ್ಟು ಈಸಿ ಇದೆ ನೋಡಿ. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಹೀ ಈಸ್ ಸ್ಟೀಲಿಂಗ್ ಫುಡ್. ನೋಡಿ ಕಂಟಿನ್ಯೂಸ್ ಟೆನ್ಸಲ್ಲಿದೆ, ಸೇಮ್ ರೂಲ್ಸು. ಆಬ್ಜೆಕ್ಟ್ ಫಸ್ಟ್ ಬರಬೇಕು, ನೆಕ್ಸ್ಟು ವರ್ಬು, ಲಾಸ್ಟಲ್ಲಿ ಸಬ್ಜೆಕ್ಟು. ಸೊ ಅದನ್ನು ನಾನು ನೋಡಬೇಕಾದ್ರೆ ಹೆಂಗೆ ಬರುತ್ತೆ ಆನ್ಸರು ನೋಡಿ. ಆಬ್ಜೆಕ್ಟ್ ಫಸ್ಟ್ ಬಂದಿದೆ, ನೆಕ್ಸ್ಟು ಸ್ಟೋಲನ್ ಇದೆ, ಇದನ್ನು ಏನು ಫಾರ್ಮಲ್ಲಿದೆ, V3 ಫಾರ್ಮಲ್ಲಿದೆ. ಸೊ ಅದು V3 ಫಾರ್ಮಲ್ಲಿ ಇರಬೇಕಾದ್ರೆ ನಮಗೆ ಏನು ಯೂಸ್ ಆಗುತ್ತೆ, ಬೀಯಿಂಗ್ ಯೂಸ್ ಆಗುತ್ತೆ. ಯಾಕೆ ಸರ್ ಬೀಯಿಂಗ್ ಯೂಸ್ ಆಗಬೇಕು, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ವರ್ಬ್ ING ಫಾರ್ಮಲ್ಲಿ ಇರಬೇಕಾದ್ರೆ ಬೀಯಿಂಗ್ ಎಂಬ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಲಾಸ್ಟು ಹೀ ಬಂದು ಹಿಮ್ ಆಗುತ್ತೆ, ಬೈ ಒಂದು ಪ್ರಪೋಸಿಷನ್. ಸೇಮ್ ರೂಲ್ಸ್ನ ಹಂಗೆ ಫಾಲೋ ಮಾಡ್ಕೊಂಡು ಹೋದರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಇದನ್ನು ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಅಗೇನ್ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ನೋಡಿ, ವರ್ಬ್ ಯಾವ ಫಾರ್ಮಲ್ಲಿದೆ, ING ಫಾರ್ಮಲ್ಲಿದೆ. ಸೇಮ್ ರೂಲ್ಸ್ನ ಅಪ್ಲೈ ಮಾಡಬೇಕು. ಆಬ್ಜೆಕ್ಟ್ ಫಸ್ಟ್ ಬರಬೇಕು, ನೆಕ್ಸ್ಟು ವರ್ಬು, ಮತ್ತು ಸಬ್ಜೆಕ್ಟು. ಸೊ ಜೊತೆಗೆ ಹೆಂಗೆ ಚೇಂಜ್ ಮಾಡಬೇಕಂತ ನಾನು ನಿನಗೆ ಅಂದೆ, ಇನ್ನೊಂದು ಸತಿ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಆಬ್ಜೆಕ್ಟ್ ಫಸ್ಟಲ್ಲಿ ಬರಬೇಕು. ಓಕೆನಾ, ಇದು ಬಂದು ಆಬ್ಜೆಕ್ಟು. ಸೊ ಆಬ್ಜೆಕ್ಟ್ ಮುಂದೆ ಏನು ಬರಬೇಕು, ಆಬ್ಜೆಕ್ಟ್ ಆದಮೇಲೆ ನಮಗೆ ವರ್ಬ್ ಬರಬೇಕು. ವರ್ಬ್ ಯಾವ ಫಾರ್ಮಲ್ಲಿದೆ, ING ಫಾರ್ಮಲ್ಲಿದೆ. ING ಫಾರ್ಮಲ್ಲಿ ಇರಬೇಕಾದ್ರೆ ವರ್ಬ್ನ ನಾವು V3 ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ING ಫಾರ್ಮ್ ಇರೋದ್ರಿಂದ ನಾವು ಏನು ವರ್ಡ್ನ ಯೂಸ್ ಮಾಡ್ತೀವಿ, ಬೀಯಿಂಗ್ ಎಂಬ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಆರ್ ಏನಾಗುತ್ತೆ, ಆರ್ ಬಂದು ವರ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ನ ನಾವು ನೋಡೋಣ. ಆನ್ಸರ್ ನೋಡಬೇಕಾದ್ರೆ ಆಬ್ಜೆಕ್ಟ್ ಫಸ್ಟ್ ಬಂದಿದೆ ನೋಡಿ, ಕ್ರಿಕೆಟ್ ಇಸ್. ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕು, ಎಸ್ನ ಯೂಸ್ ಮಾಡಬೇಕು. ಬೀಯಿಂಗ್, ಯಾಕೆ ಬೀಯಿಂಗು, ವರ್ಬ್ ಬಂದು ING ಫಾರ್ಮಲ್ಲಿದೆ. ಸೊ ಹಾಗಾಗಿ ನಾವು ಬೀಯಿಂಗ್ ಎಂಬ ವರ್ಡ್ನ ಯೂಸ್ ಮಾಡ್ತೀವಿ. ವರ್ಬ್ನ ಯಾವ ಫಾರ್ಮ್ಗೆ ಚೇಂಜ್ ಮಾಡಬೇಕು, V3 ಫಾರ್ಮ್ಗೆ ಚೇಂಜ್ ಮಾಡಬೇಕು. ಮತ್ತು ದೇ ಏನಾಗಿದೆ, ದೆಮ್ ಆಗಿದೆ. ಅದಕ್ಕೆ ಮುಂಚೆ ಏನೋ ಯೂಸ್ ಮಾಡಿದ್ದೀವಿ, ಒಂದು ಪ್ರೆಪೋಸಿಷನ್ನ ಯೂಸ್ ಮಾಡಿದ್ದೀವಿ. ಈ ರೀತಿ ನಾವು ಈಸಿಯಾಗಿ ಈ ಒಂದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು.
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಈಗ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನೋ ಡಿಫಿಕಲ್ಟ್ ಅಲ್ಲ ಸ್ಟೂಡೆಂಟ್ಸ್. ಕಂಟಿನ್ಯೂಸ್ ಟೆನ್ಸ್ ಅಂದರೆ ವರ್ಬ್ ಬಂದು ಐ ಎನ್ ಜಿ ಫಾರ್ಮಲ್ಲಿ ಇರಬೇಕಾದ್ರೆ ನಾವು ಅದನ್ನು ಕಂಟಿನ್ಯೂಸ್ ಟೆನ್ಸ್ ಅಂತ ಅಂತೀವಿ ಅಷ್ಟೇ. ವರ್ಬ್ ಬಂದು ಐ ಎನ್ ಜಿ ಫಾರ್ಮಲ್ಲಿ ಇರಬೇಕಾದ್ರೆ ಅದನ್ನು ನಾವು ಕಂಟಿನ್ಯೂಸ್ ಟೆನ್ಸ್ ಅಂತ ಅಂತೀವಿ. ಈಗ ನೋಡಿ, ಲರ್ನಿಂಗ್ ಅಂತ ಇದೆ. ಲರ್ನ್ ಅಂದರೆ ವರ್ಬು ನಾರ್ಮಲ್ ಫಾರ್ಮು, ಲರ್ನಿಂಗ್ ಅಂದರೆ ಐ ಎನ್ ಜಿ ಫಾರ್ಮ್, ಅದಕ್ಕೆ ನಾವು ಕಂಟಿನ್ಯೂಸ್ ಟೆನ್ಸ್ ಅಂತ ಅಂತೀವಿ. ಈಗ ಇದನ್ನು ಪಾಸ್ಟ್ ಟೆನ್ಸಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಇರಬೇಕಾದ್ರೆ, ಆಕ್ಟಿವ್ ವಾಯ್ಸ್ ಇರಬೇಕಾದ್ರೆ ಅದನ್ನು ಹೆಂಗೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ಬೋದು ಅಂತ ನಾವು ನೋಡೋಣ. ಈಗ ತಮ್ ರೂಲ್ ಸೇಮ್. ಏನು, ಫಸ್ಟು ಆಬ್ಜೆಕ್ಟ್ ಬರಬೇಕು, ಅದಾದಮೇಲೆ ವರ್ಬ್ ಬರಬೇಕು, ಸಬ್ಜೆಕ್ಟ್ ಲಾಸ್ಟಲ್ಲಿ ಬರಬೇಕು. ಯಾವುದಲ್ಲಿ? ಪ್ಯಾಸಿವ್ ವಾಯ್ಸಲ್ಲಿ. ಅದರಲ್ಲಿ ಜೊತೆಗೆ ಒಂಚೂರು ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಏನೆಲ್ಲ ಎಕ್ಸಾಂಪಲ್ಸ್ ನೋಡಿದ್ವಿ? ಈಗ ವರ್ಬ್ ಐ ಎನ್ ಜಿ ಫಾರ್ಮಲ್ಲಿ ಇರಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕು? ವರ್ಬ್ ಮುಂದೆ ಬೀಯಿಂಗ್ ಎಂಬ ವರ್ಡ್ನ ಯೂಸ್ ಮಾಡಬೇಕು. ಮತ್ತು ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು. ವಾಸ್ ಬಂದು ಪಾಸ್ಟ್ ಟೆನ್ಸಲ್ಲಿದೆ, ಸೊ ಅದು ಹಂಗೆ ಇರುತ್ತೆ. ಸಬ್ಜೆಕ್ಟ್ನ ನಾವು ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಮುಂದೆ ಏನು ಬರಬೇಕು? ಬೈ ಬರಬೇಕು, ಅಷ್ಟೇ. ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಸೊ ಆನ್ಸರ್ ನೋಡೋಣ. ಇಂಗ್ಲೀಷ್ ಗ್ರಾಮರ್. ಒಂದು ನಿಮಿಷ ನೆರೆಸ್ ಮಾಡಿಬಿಡೋಣ. ಸೊ ಎಸ್, ಈಗ ನೋಡೋಣ. ಇಂಗ್ಲೀಷ್ ಗ್ರಾಮರ್ ವಾಸ್, ನೋಡಿ ಬೀಯಿಂಗ್, ಯಾಕೆ ಬೀಯಿಂಗು? ವರ್ಬ್ ಬಂದು ಐ ಎನ್ ಜಿ ಫಾರ್ಮಲ್ಲಿದೆ. ಲರ್ನ್ಟು, ಯಾಕೆ ಲರ್ನ್ಟ್ ಅಂತ ಇದೆ? ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ ವರ್ಬು V3 ಫಾರ್ಮಲ್ಲೇ ಇರಬೇಕು. ಹಾಗಾಗಿ ನಾವು V3 ಫಾರ್ಮಲ್ಲಿ ಲರ್ನ್ಟ್ ಅಂತ ಹಾಕ್ತೀವಿ. ಈಗ ಐ ಏನಾಗಿದೆ? ಐ ಬಂದು ಮೀ ಆಗಿದೆ. ಅದು ಮುಂಚೆ ಏನು ಬರಬೇಕಂತ ಅಂದೆ ನಾನು ನಿಮಗೆ? ಬೈ ಎಂಬ ಪ್ರೆಪೋಸಿಷನ್ ಬರಬೇಕು, ಅಷ್ಟೇ. ತುಂಬಾ ಸಿಂಪಲ್. ಹಂಗೆ ನೋಡೋಣ ಇನ್ನೊಂದು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಿ ವಾಸ್ ಸ್ಟೀಲಿಂಗ್ ಫುಡ್. ಏನಂತ ಇದೆ ಸ್ಟೇಟ್ಮೆಂಟು? ಆಕ್ಟಿವ್ ವಾಯ್ಸ್ ಏನಿದೆ? ಹಿ ವಾಸ್ ಸ್ಟೀಲಿಂಗ್ ಫುಡ್. ಅಗೇನ್ ನೋಡಿ, ವರ್ಬ್ ಬಂದು ಐ ಎನ್ ಜಿ ಫಾರ್ಮಲ್ಲಿದೆ. ಐ ಎನ್ ಜಿ ಫಾರ್ಮಲ್ಲಿ ಇರಬೇಕಾದ್ರೆ ರೂಲ್ ಹೇಳಿದೆ V3 ಫಾರ್ಮಲ್ಲಿ ಬರಬೇಕು ವರ್ಬು, ಮತ್ತು ಅದು ಮುಂಚೆ ಬೀಯಿಂಗ್ ಎಂಬ ವರ್ಡ್ನ ನಾವು ಯೂಸ್ ಮಾಡಬೇಕು, ಆಯಿತಾ? ಈಗ ಹಿ ಸಬ್ಜೆಕ್ಟ್ ಮುಂದೆ ಏನು ಬರಬೇಕು? ಬೈ ಬರಬೇಕು. ಸಬ್ಜೆಕ್ಟ್ ಮುಂದೆ ಬೈ ಬರಬೇಕು, ಅಷ್ಟೇ. ಸೊ ಫುಡ್ ಬಂದು ಫಸ್ಟ್ ಬರಬೇಕು, ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಸೊ ಆನ್ಸರ್ ಬರಬೇಕಾದ್ರೆ ಫುಡ್ ವಾಸ್ ಬೀಯಿಂಗ್ ಸ್ಟೋಲನ್. ಬೀಯಿಂಗ್ ಯಾಕೆ? ವರ್ಬ್ ಐ ಎನ್ ಜಿ ಫಾರ್ಮು. ಸ್ಟೋಲನ್ ಯಾಕೆ? ವರ್ಬ್ ಬಂದು V3 ಫಾರ್ಮು. ಮತ್ತು ಹಿಮ್, ಹಿ ಏನಾಗಿದೆ? ಹಿ ಹಿಮ್ ಆಗಿದೆ. ಅದಕ್ಕೆ ಮುಂಚೆ ಒಂದು ಪ್ರಪೋಸಿಷನ್. ನೋಡಿ ಎಷ್ಟು ಈಸಿಯಾಗಿ ಆರಾಮಾಗಿ ನಾವು ಆನ್ಸರ್ನ ನೋಡ್ತಿದ್ವಿ. ಅಗೇನ್ ಸೇಮ್ ರೂಲ್ನ ಯೂಸ್ ಮಾಡೋಣ ಬನ್ನಿ. ಈಗ ದೇ ವೇರ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ನಾನು ನಿಮಗೆ ಒಂದು 3 ಸೆಕೆಂಡ್ಸ್ ಕೊಡ್ತೀನಿ. ಈ 3 ಸೆಕೆಂಡ್ಸಲ್ಲಿ ಆಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ ಹಾಕಿ. ಕರೆಕ್ಟ್ ಆನ್ಸರ್ ಇರಬೇಕಾದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಲೈಕ್ ಸಿಗುತ್ತೆ. ಲೈಕ್ ಸಾಕಲ್ಲ? ಓಕೆ, ಟೇಕ್ 3 ಸೆಕೆಂಡ್ಸ್. ಓಕೆ, ಆನ್ಸರ್ ಕೊಟ್ಟಿರ್ತೀರಾ ಅನ್ಕೊತೀನಿ. ಆನ್ಸರ್ ನೋಡೋಣ. ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಓಕೆ, ನನ್ನ ಪ್ರಕಾರ ಈ ಒಂದು ವಿಡಿಯೋ ನೀವು ನೋಡಬೇಕಾದ್ರೆ ಇದನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊತೀನಿ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಹೆಂಗೆ ಚೇಂಜ್ ಮಾಡಬೇಕಂತ ನೋಡೋಣ. ಈಗ ಪರ್ಫೆಕ್ಟ್ ಟೆನ್ಸ್ ಅಂದರೆ ನಾವು ಹ್ಯಾವ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ, ಅಥವಾ ಹ್ಯಾಡ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ, ಅಥವಾ ಹ್ಯಾಸ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಸೊ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಡ್ ಮತ್ತು ಹ್ಯಾಸ್ ಎಂಬ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ಟೂಡೆಂಟ್ಸ್ ಅದನ್ನು ಅಷ್ಟೊಂದು ನೀವು ಕನ್ಫ್ಯೂಸ್ ಮಾಡೋಕ್ಕೇನು ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಪ್ರೆಸೆಂಟ್ ಟೆನ್ಸು ಪರ್ಫೆಕ್ಟ್ ಫಾರ್ಮಲ್ಲಿದೆ. ಸೊ ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡಬೇಕಂತ ನೋಡೋಣ. ಇದನ್ನು ಜಸ್ಟ್ ನಾವು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಕೊಟ್ಟಿದ್ದು. ಸೊ ಸ್ಟೇಟ್ಮೆಂಟ್ ನೋಡಿಬಿಟ್ಟು ಅದನ್ನು ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡೋಣ. ಆಕ್ಟಿವ್ ವಾಯ್ಸ್ ಸ್ಟೇಟ್ಮೆಂಟ್ ಏನಿದೆ? ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. ಸೊ ಏನಿದೆ? ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೇಮ್ ರೂಲ್ ಸ್ಟೂಡೆಂಟ್ಸ್. ಆಬ್ಜೆಕ್ಟ್ ಫಸ್ಟ್ ಬರಬೇಕು, ಸಬ್ಜೆಕ್ಟ್ ಲಾಸ್ಟ್ ಬರಬೇಕು, ವರ್ಬು V3 ಫಾರ್ಮಲ್ಲಿ ಇರಬೇಕು, ಮುಂದೆ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ಏನು ಬರಬೇಕು? ಹೆಲ್ಪಿಂಗ್ ವರ್ಬ್ ಬರಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾದ್ರೆ ಅದನ್ನು ಹಾಗಾಗಿ ನಾವು ಕನ್ವರ್ಟ್ ಮಾಡ್ತಾ ಹೋಗಬೇಕು. ಸೊ ಆನ್ಸರ್ ಏನು ಬರುತ್ತೆ? ಇಂಗ್ಲೀಷ್ ಗ್ರಾಮರ್. ನೋಡಿ, ಆಬ್ಜೆಕ್ಟ್ ಫಸ್ಟ್ ಬಂದಿದೆ ಇಂಗ್ಲೀಷ್ ಗ್ರಾಮರ್. ಹ್ಯಾವ್ ಏನಾಗಿದೆ? ಹ್ಯಾವ್ ಬಂದು ಹ್ಯಾಸ್ ಆಗಿದೆ. ಬೀನ್ ಲರ್ನ್ಟ್, ನೋಡಿ ಹೆಲ್ಪಿಂಗ್ ವರ್ಬು, ಬೀನ್ ಲರ್ನ್ಟ್ ಬೈ ಮೀ ಮುಂಚೆ ಒಂದು ಬೈ. ಈಸಿಯಾಗಿ ನಾವು ಆನ್ಸರ್ನ ನೋಡಿಕೊಂಡು ಮುಂದೆ ಹೋಗ್ಬೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಸೊ ಏನು ಕೊಟ್ಟಿದ್ದಾರೆ ಆಕ್ಟಿವ್ ವಾಯ್ಸು? ಹಿ ಹ್ಯಾಸ್ ಸ್ಟೋಲನ್ ಫುಡ್. ಸೊ ಏನಂತ ಕೊಟ್ಟಿದ್ದಾರೆ? ಹಿ ಹ್ಯಾಸ್ ಸ್ಟೋಲನ್ ಫುಡ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಆನ್ಸರ್ನ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು, ಲಾಸ್ಟಿಗೆ ಸಬ್ಜೆಕ್ಟು, ಮುಂದೆ ವರ್ಬ್ ಯಾವ ಫಾರ್ಮಲ್ಲಿ? V3 ಫಾರ್ಮಲ್ಲಿ. ಅದು ಮುಂಚೆ ಹೆಲ್ಪಿಂಗ್ ವರ್ಬ್ ನಮ್ಗೆ ಇರಬೇಕು. ಸಬ್ಜೆಕ್ಟ್ ಮುಂಚೆ ಏನಿರಬೇಕು? ಒಂದು ಬೈ ಎಂಬ ಪ್ರೆಪೋಸಿಷನ್ ಇರಬೇಕು. ಅದನ್ನು ನೀವು ಮಾಡಿಕೊಂಡ್ರೆ ಸಾಕು, ಆನ್ಸರ್ನ 100% ಕರೆಕ್ಟಾಗಿ ಮಾಡ್ತೀರಾ. ಫುಡ್ ಹ್ಯಾಸ್ ಬೀನ್ ಸ್ಟೋಲನ್ ಬೈ ಹಿಮ್. ನೋಡಿ, ಹಿ ಹ್ಯಾಸ್ ಸ್ಟೋಲನ್ ಫುಡ್.
ಫುಡ್ ಹ್ಯಾಸ್ ಬಿನ್ ಸ್ಟೋಲನ್ ಬೈ ಹಿಮ್. ಎಷ್ಟು ಸಿಂಪಲ್ ಇದೆ ನೋಡಿ, ಎಷ್ಟು ಸಿಂಪಲ್ ಇದೆ ನೋಡಿ. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ನ ನೋಡೋಣ. ಈ ಒಂದು ಟೆನ್ಸ್ಗೆ ಆಕ್ಟಿವ್ ವಾಯ್ಸ್, ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಅವ್ರು ಏನು ಮಾಡಿದ್ದಾರೆ, ಕ್ರಿಕೆಟ್ನ ಆಡಿದ್ದಾರೆ ಅಂತ ಕ್ವಶನ್ ಇದೆ. ಆನ್ಸರ್ನ ನೋಡೋಣ. ಆನ್ಸರ್ ಹೆಂಗೆ ಬರುತ್ತೆ ನೋಡಿ. ಆಬ್ಜೆಕ್ಟ್ ಫಸ್ಟ್ ಬಂದಿದೆ, ಆಬ್ಜೆಕ್ಟ್ ಫಸ್ಟು. ಓಕೆ, ಪ್ಲೇಡ್ ಬಂದು V3 ಫಾರ್ಮಲ್ಲಿದೆ, V3 ಫಾರ್ಮಲ್ಲೇ ಇಲ್ಲೂ ಕೂಡ ಇದೆ. ಅದಕ್ಕೆ ಮುಂಚೆ ನಮ್ಗೆ ಏನು ಬೇಕು, ಹೆಲ್ಪಿಂಗ್ ವರ್ಬ್ ಬೇಕು ನಮಗೆ. ಮತ್ತು ಹ್ಯಾಸ್ ಆ್ಯಂಡ್ ವರ್ಡ್ ಯೂಸ್ ಮಾಡಿದ್ದಾರೆ, ದೆಮ್ ಆಗಿದೆ. ಅದಕ್ಕೆ ಮುಂಚೆ ಒಂದು ಪ್ರಪೋಸಿಷನ್ ಯೂಸ್ ಮಾಡಿದ್ದಾರೆ. ಸೇಮ್ ರೂಲ್ಸು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಏನು ರೂಲ್ಸ್ ನಾನು ನಿಮ್ಗೆ ಕೊಟ್ಟನೋ ಆ ರೂಲ್ಸೇ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಯೂಸ್ ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಲಾಸ್ಟಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈಗ ಫ್ಯೂಚರ್ ಟೆನ್ಸಲ್ಲಿ ಇರಬೇಕಾದ್ರೆ ಹೆಂಗೆ ಚೇಂಜ್ ಮಾಡ್ಬೋದು ಅಂತ ನೋಡೋಣ. ಫ್ಯೂಚರ್ ಟೆನ್ಸಲ್ಲಿ ಇರಬೇಕಾದ್ರೆ ನಾವು ಒಂದು ಅಡಿಷನ್ ಬರುತ್ತೆ ಸ್ಟೂಡೆಂಟ್ಸ್, ವಿಲ್ ಹ್ಯಾವ್ ಬರುತ್ತೆ ಅಷ್ಟೇ. ಸೊ ವಿಲ್ ಎಂಬ ವರ್ಡ್ ಬಂದೇ ಬರುತ್ತೆ, ಯಾಕಂದರೆ ನಾವು ಫ್ಯೂಚರಲ್ಲಿ ಮಾಡ್ತೀವಿ ಗೊತ್ತಾ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ, ವಿಲ್ ಎಂಬ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಈಗ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ. ಆ್ಯಕ್ಟಿವ್ ವಾಯ್ಸ್ ಸ್ಟೇಟ್ಮೆಂಟ್ ಏನಿದೆ, ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. ನಾನೇನ ಓದಿದ್ದೀನಿ, ಇಂಗ್ಲೀಷ್ ಗ್ರಾಮರ್ನ ಓದಿದ್ದೀನಿ ಅಂತ ಕ್ವಶನ್ ಇದೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೇಮ್ ರೂಲ್ಸು. ಏನು ಬರುತ್ತೆ ಫಸ್ಟು ಆನ್ಸರ್ ನೋಡೋಣ ನೋಡಿ. ಫಸ್ಟ್ ಏನು ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ. ಆಬ್ಜೆಕ್ಟ್ ಜೊತೆಗೆ ಏನು ಬರುತ್ತೆ, ವರ್ಬ್ ಬರುತ್ತೆ. ವರ್ಬ್ ಯಾವ ಫಾರ್ಮಲ್ಲಿ ಇರಬೇಕು, V3 ಫಾರ್ಮಲ್ಲಿ ಇರಬೇಕು. ಈಗ ವರ್ಬ್ ಮುಂದೆ ನಮಗೆ ಏನು ಬೇಕು, ಹೆಲ್ಪಿಂಗ್ ವರ್ಬ್ ಬೇಕು. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೆಲ್ಪಿಂಗ್ ವರ್ಬು. ಅದನ್ನು ನಾವು ಅಲ್ಲಿ ಯೂಸ್ ಮಾಡಿದ್ವಿ, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್ ಲರ್ನ್ಡ್ ಅಂತ ನಾವು ಯೂಸ್ ಮಾಡಿದ್ವಿ. ಈಗ ವಿಲ್ ಇದೆ, ವಿಲ್ ಬಂದು ನಮಗೆ ಫ್ಯೂಚರ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಅದನ್ನು ಯೂಸ್ ಮಾಡಿದ್ವಿ. ಕೊನೆಗೆ ಐ ಏನಾಗಿದೆ, ಐ ಬಂದು ಮೀ ಆಗಿದೆ. ಮೀ ಮುಂದೆ ನಮಗೆ ಒಂದು ಪ್ರಪೋಸಿಷನ್. ನೋಡಿ ಎಷ್ಟು ಸಿಂಪಲ್, ಎಷ್ಟು ಈಸಿ, ಕ್ವಾಲಿಟಿಯಾಗಿದೆ ಸ್ಟೂಡೆಂಟ್ಸ್. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಬರೀ ನಾನು ಹೇಳಿರುವ ತಮ್ಮ ರೂಲು, ಆ ತಮ್ಮ ರೂಲ್ನ ಹಂಗೆ ರಿವೈಸ್ ಮಾಡ್ಕೊಂಡು ಹೋಗಿ. ಸೊ ಇನ್ನೊಂದು ಸತಿ ಬೇಕಾದರೆ ನೀವು ಈ ಒಂದು ವೀಡಿಯೋನ ಬ್ಯಾಕ್ವರ್ಡ್ ಮಾಡಿಕೊಂಡು ಆ ಫಸ್ಟು ಒಂದು ರೂಲ್ನ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ, ಆ ರೂಲ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ. ಸೊ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಈ ವಿಲ್ ಹ್ಯಾವ್ ಸ್ಟೋಲನ್ ಫುಡ್. ಸೊ ಏನಂದರೆ ಫ್ಯೂಚರ್ ಟೆನ್ಸಲ್ಲಿ ಈ ವಿಲ್ ಹ್ಯಾವ್ ಸ್ಟೋಲನ್ ಫುಡ್ ಅಂತ ಕೊಟ್ಟಿರ್ತಾರೆ. ಸೊ ಅಗೇನ್ ಸೇಮ್, ಆಬ್ಜೆಕ್ಟ್ ಫಸ್ಟ್, ವರ್ಬ್ ನೆಕ್ಸ್ಟ್, ಲಾಸ್ಟಲ್ಲಿ ಸಬ್ಜೆಕ್ಟು. ಅದನ್ನು ನಾವು ಮಾಡ್ಕೊಂಡು ಹೋದರೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ ನಮಗೆ. ಸೊ ಏನು ಬರುತ್ತೆ ನೋಡಿ, ಫುಡ್ ವಿಲ್ ಹ್ಯಾವ್ ಬೀನ್ ಸ್ಟೋಲನ್ ಬೈ ಹಿಮ್. ನೋಡಿ ಆಬ್ಜೆಕ್ಟ್ ಫಸ್ಟ್ ಬಂದಿದೆ, ವಿಲ್ ಹ್ಯಾವ್ ಹಂಗೆ ಯೂಸ್ ಮಾಡಿದ್ದೀವಿ. ಸ್ಟೋಲನ್ ವಿತ್ ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು. ಮುಂಚೆ ಒಂದು ಹೆಲ್ಪಿಂಗ್ ವರ್ಬು, ಅದಾದಮೇಲೆ ಸಬ್ಜೆಕ್ಟ್ ಬಂದು ಬಂದು ಹಿಮ್ ಆಗಿದೆ. ಮುಂದೆ ಒಂದು ಪ್ರಪೋಸಿಷನ್. ನೋಡಿ ಕಷ್ಟನೇ ಇಲ್ಲ ನೋಡಿ, ಬರೀ ಇದೆಲ್ಲ ಹೆಂಗಿದೆ ಹಂಗೆ ಬರ್ದಿದ್ವಿ. ಆಬ್ಜೆಕ್ಟ್ನ ಚೇಂಜ್ ಮಾಡಿದ್ದೀವಿ, ಸಬ್ಜೆಕ್ಟ್ನ ಚೇಂಜ್ ಮಾಡಿದ್ದೀವಿ, ಮತ್ತು ವರ್ಬ್ನ ಚೇಂಜ್ ಮಾಡಿದ್ದೀವಿ. ಸೊ ಈ ಒಂದು ಚೇಂಜಸ್ ನಾವು, ಈ ಒಂದು ಬದಲಾವಣೆ ನಾವು ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ಚೇಂಜಸ್ ನಾವು ಕರೆಕ್ಟಾಗಿ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋದರೆ ಸಾಕು, ನಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಓಕೆ, ಲಾಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕ್ಲಾಸ್. ಆಕ್ಟಿವ್ ವಾಯ್ಸ್ ಏನಿದೆ, ದೇ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಸೊ ಆನ್ಸರ್ನ ನಿಮ್ಗೆ ಆಲ್ರೆಡಿ ನೀವು ಮಾಸ್ಟರ್ ಆಗಿರ್ತೀರಾ ಅಂತ ಅನ್ಕೊತೀನಿ, ಯಾಕಂದರೆ ಅಷ್ಟೊಂದು ಈಸಿಯಾಗಿತ್ತು ಈ ಒಂದು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸು. ಸೊ ಎಸ್, ದ ಆನ್ಸರ್ನ ನೋಡ್ಬಿಡೋಣ ಡೈರೆಕ್ಟಾಗಿ. ಎಸ್, ಕ್ರಿಕೆಟ್ ಬಂದು ಆಬ್ಜೆಕ್ಟ್ ಬಂದಿದೆ, ಅಲ್ಲೇ ಇದ್ದಿದ್ವಿ. ಸೊ ವಿಲ್ ಹ್ಯಾವ್ ಹಂಗೆ ಬರ್ತ್ಕೊಳ್ಳಿ. ಪ್ಲೇಡ್ V3 ಫಾರ್ಮಲ್ಲೇ ಇದೆ, V3 ಫಾರ್ಮಲ್ಲೇ ಬರೀರಿ. ಅದಕ್ಕೆ ಮುಂಚೆ ನಮಗೊಂದು ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ದೇ ಬಂದು ಏನಾಗಿದೆ, ದೇ ಬಂದು ದೆಮ್ ಆಗಿದೆ. ಅದಕ್ಕೆ ಮುಂಚೆ ನಮಗೊಂದು ಪ್ರಪೋಸಿಷನು ಬೈ. ಸೊ ಆನ್ಸರ್ ಇಸ್ ಕ್ರಿಕೆಟ್ ವಿಲ್ ಹ್ಯಾವ್ ಬಿನ್ ಪ್ಲೇಡ್ ಬೈ ದೆಮ್. ಅಷ್ಟೇ ಸ್ಟೂಡೆಂಟ್ಸ್, ನೋಡಿ ಎಷ್ಟು ಈಸಿಯಾಗಿತ್ತು ನೋಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ಗ್ರಾಮರ್ ಟಾಪಿಕ್ಸ್ ಬೇಕು, ಯಾವುದು ಗ್ರಾಮರ್ ಟಾಪಿಕ್ ಬೇಕು ಅಂತ ನಮಗೆ ತಿಳಿಸಿರಿ. ಸೊ ನಿಮಗೋಸ್ಕರ ಆ ಒಂದು ಗ್ರಾಮರ್ ಟಾಪಿಕ್ಸ್ಗೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಮೀಟ್ ಯು ಆಲ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.